ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇಂದು ನಾನು ಪ್ರಸ್ತಾಪ ಮಾಡಲಿರುವ ವಿಷಯ ದೆವ್ವಗಳ ಕುರಿತು ಮುಂದುವರೆದ ಭಾಗ. ಸಾಕಷ್ಟು ದೆವ್ವಗಳ ಕುರಿತು ನಾವು ಮಾತಾಡ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗ ಇವತ್ತು ಮಾತಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾವು ಏನು ಆರೋಗ್ಯ ಕ್ರಾಂತಿ ಹೆಸರಿನಲ್ಲಿ 3 ದಿನಗಳ ಉಪವಾಸ ದೀಕ್ಷೆ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಜನರ ಬೆಂಬಲ ಬೇಕಾಗುತ್ತದೆ. ನೈತಿಕ ಬೆಂಬಲ ಅಂದರೆ ನೀವು ಬರೋದು ಬೇಕಾಗಿಲ್ಲ. ಆ ಬೆಂಬಲ ಯಾರಂತ ನೀವು ಸೂಚಿಸಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ, ಲೈಕ್ ಮಾಡುವ ಮೂಲಕ, ಕಾಮೆಂಟ್ ಮಾಡುವ ಮೂಲಕ, ಶೇರ್ ಮಾಡುವ ಮೂಲಕ, ನಿಮ್ಮ ಸ್ನೇಹಿತರಿಗೆ ಕರೆ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುವ ಮೂಲಕ ನಿಮ್ಮ ಬೆಂಬಲ ಬಯಸ್ತಾ ಇದ್ದೀನಿ. ಮುಂದಕ್ಕೆ ಹೋಗೋಣ. ಈಗ ದೆವ್ವಗಳ ಕುರಿತು ಮಾತಾಡ್ತಾ ಇದ್ದೀವಿ. ಇದು ಬಹುಶಃ ನಡೆದಿದ್ದು ನನಗೆ ಸರಿಯಾಗಿ ನೆನಪಿಲ್ಲ. 2000 ಅಂತ ಇಟ್ಕೊಳ್ಳೋಣ, ಸುಮಾರು 2000 ಇಸವಿಯಲ್ಲಿ ನಡೆದ ಘಟನೆ ಅಂತ ಕಾಣುತ್ತದೆ ಇದು. ಆಗ ನಾನು ರೇಖೆಯಲ್ಲಿ ತುಂಬ ಹೆಸರಿತ್ತು, ತುಂಬ ಜನ ಬರ್ತಿದ್ದ ಹತ್ರ ಅಂಥ ಸಮಸ್ಯೆ, ಈ ಸಮಸ್ಯೆ, ಆ ಸಮಸ್ಯೆ ಅಂತ. ನನಗೆ ಆ ಸಮಸ್ಯೆ ಅದು ಪರಿಹಾರ ಆಗುತ್ತಾ ಆಗಲ್ಲ ನನಗೆ ಗೊತ್ತಿಲ್ಲ. ಉತ್ಸಾಹ ತುಂಬ ಜಾಸ್ತಿ ಇತ್ತು. ಜನ ಬರೋರು, ಈಗ ಜನ ಬಂದಾಗ ನನಗೆ ಗೊತ್ತಾಗುತ್ತೆ. ನನಗೆ ಉದಾಹರಣೆಗೆ ತಲೆನೋವಿದೆ, ಅವ್ರು ಬಂದು ನಾನು ವಾಸಿ ಮಾಡೋದು ನನಗೆ ಗೊತ್ತಾಗೋದು ವಾಸಿ ಆಗುತ್ತೆ ಅಂತ. ಈಗ ರೇಖೆಯಲ್ಲಿ ಅವರು ಹೇಳ್ಕೊಡೋದು ಒಂದೇ 2 ದಿನ 3 ದಿನದಲ್ಲಿ ಏನು ಹೇಳ್ಕೊಳಕ್ಕಾಗಲ್ಲ ಯಾರೇ ಆಗಲಿ. ನಾವು ಅದನ್ನು ಡೆವಲಪ್ ಮಾಡ್ಕೋಬೇಕು. ಈಗ ಇಂಗ್ಲೀಷಲ್ಲಿ ABC 26 ಹೇಳ್ಕೊಟ್ಟು ನಿಮ್ಗೆ ಇಂಗ್ಲೀಷ್ ಬರ್ತಾ ಹೋಗೋದ್ರೆ ಎಷ್ಟು ಹಾಸ್ಯಾಸ್ಪದ ಅಷ್ಟು ಆಗುತ್ತದೆ. ಒಂದೇ ದಿನದಲ್ಲಿ ರೇಖೆ ನಿಮಗೆ ನಾವು ಇನ್ಸಿಸ್ಟ್ ಮಾಡಿ ಹೋಗು ಅಂದರೆ ಅದು ಆಗೋದಿಲ್ಲ, ತುಂಬ ಕಷ್ಟ ಅದು. ಇಲ್ಲಿ ಆ ಟಾಪಿಕ್ ಆಮೇಲೆ ಮಾತಾಡೋಣ. ಸೊ ಯಾವ ಕೇಸನ್ನ ಬರಲಿ ಫೋನ್ ಮಾಡಿ, ಆವಾಗ ನಮ್ಮದು ಲ್ಯಾಂಡ್ಲೈನ್ ಇತ್ತು, ಫೋನ್ ಮಾಡಿ ಸರ್ ಇಂಥ ಸಮಸ್ಯೆ ಬಾ ಅಂತಿದ್ದೆ. ಅದು ನನಗೆ ಏನು ಐಡಿಯಾ ಇಲ್ಲ ಅಂದರೂ ಬಾ ಅಂತಿದ್ದೆ. ಅದು ಉತ್ಸಾಹ ಏನೋ ಒಂಥರ ನಾನು ಮಾಡ್ತಾಯಿದ್ದೀನಲ್ಲ ಅಂತ. ಸಾಕಷ್ಟು ಫೇಲ್ ಆಗಿದ್ದಾವೆ, ಅದು ಪ್ರಶ್ನೆ ಬೇರೆ, ನಾನು ಪ್ರಾಮಾಣಿಕ ಒಪ್ಕೊಳ್ತೇವೆ ಅದನ್ನು. ಇರಲಿ ಸರಿ. ಒಂದು ಸಲ ಅವ್ರು ಬೆಂಗಳೂರಿಂದ ಕಾಲ್ ಮಾಡಿದರು. ತುಂಬ ಸೊಫಿಸ್ಟಿಕೇಟೆಡ್ ಫ್ಯಾಮಿಲಿ. ಅವರ ಮಗಳು ಮೆಡಿಕಲ್ ಓದ್ತಿದ್ಲು ಆವಾಗ. ಆ ಹುಡುಗಿ ಹೆಸರು ಮರ್ತು ಬಿಟ್ಟಿದ್ದೀನಿ ನಾನು, ಆ ತಂದೆ ತಾಯಿ ಹೆಸರು ಮರ್ತು ಬಿಟ್ಟಿದ್ದೀನಿ. ಇರಲಿ, ಅವ್ರು ಕಾಲ್ ಮಾಡಿ ಸರ್ ನಿಮ್ಮ ಬಗ್ಗೆ ತುಂಬ ಜನ ಒಳ್ಳೆಯ ಒಪಿನಿಯನ್ ಹೇಳಿದ್ದಾರೆ, ನಿಮ್ಮ ಹತ್ರ ಬರಬೇಕು, ನಾವು ಸ್ವಲ್ಪ ಸಮಸ್ಯೆ ಇದೆ. ಆಯ್ತಮ್ಮ, ಏನು ಸಮಸ್ಯೆ ಫೋನಲ್ಲಿ? ಸರ್ ನಮ್ಮ ಮಗಳಿಗೆ ಒಂದು ದೆವ್ವ ಆವರಿಸಿದೆ, ಅದನ್ನು ನೀವೇ ಪರಿಹಾರ ಮಾಡಬೇಕು ಅಂದರು. ನನಗೆ ಏನು ಹೇಳಬೇಕು ನನಗೆ ಅರ್ಥ ಆಗಲಿಲ್ಲ. ದೆವ್ವ ಈ ಪ್ರೊಸೆಸ್, ಅದು ದೆವ್ವ ಯಾಕೆ ಹಿಡಿತಾರೆ ಮೊದಲೇ ನನಗೆ ಗೊತ್ತಿಲ್ಲ. ಇನ್ನು ಪರಿಹಾರ ಮಾಡೋದು ಹೇಗೆ? ನಾನು ಸರಿ ಬನ್ನಿ ಅಂದೆ. ಅದು ಏನಾಗುತ್ತೆ ನನಗೆ ಗೊತ್ತಿಲ್ಲ, ಬನ್ನಿ ಅಂತ ಹೇಳಿದೆ. ಬಂದರು, ಕಾರಲ್ಲೇ ಬಂದರು ಅವರು ತಂದೆ ತಾಯಿ ಆ ಹುಡುಗಿ ಜೊತೆಯಲ್ಲಿ. ಅವರಿಗೆ ಆಯಿತು ವಿಚಾರ, ಹೆಂಗಮ್ಮ ದೆವ್ವ ನಿಮಗೆ ಇದದು ಹೆಂಗೆ ಹೇಳ್ತೀರಾ ಅವೆಲ್ಲ ಕೇಳಿದೆ. ಅದು ದೊಡ್ಡ ಕಥೆ ಬಿಡಿ, ಅದು ಹೇಳ್ತಾ ಕೂತ್ಕೊಂಡ್ರೆ ಇಂಥ ವಿಡಿಯೋಗಳು 4-5 ಮಾಡಬೇಕಾಗ್ತದೆ. ಒಟ್ಟಾಗಿ ದೆವ್ವ ಹಿಡಿದಿದೆ ಆ ಹುಡುಗಿಗೆ, ಇಷ್ಟು ಇಟ್ಕೊಳ್ಳೋಣ. ಆ ದೆವ್ವದ ಹೆಸರು ನೆನಪಿದೆ, ಆಕಾಶ್ ಅಂತ. ದೆವ್ವದ ಹೆಸರು ಮಾತ್ರ ಹೆಂಗೆ ನೆನಪಿದೆ, ಆ ಹುಡುಗಿ ಹೆಸರು ನೆನಪಿಲ್ಲ, ಆ ತಂದೆ ಹೆಸರು ನೆನಪಿಲ್ಲ ನನಗೆ. ಸರಿ ಆಯಿತು. ಆ ದೆವ್ವ ಏನು ಮಾಡ್ತೈತೆ, ಇವರು ಮದುವೆ ಮಾಡ್ಕೊಂಡು ಬಿಡ್ತಾಯಿಲ್ಲ ಆ ದೆವ್ವ. ನಾನು ಅದು ಬಿಡಿಸ್ಬೇಕು, ಏನು ಮಾಡಬೇಕು ನನಗೆ ಹೇಳಿ, ನನಗಂತೂ ಅರ್ಥನೇ ಆಗ್ತಾಯಿಲ್ಲ. ಅರ್ಥ ಆಗಲತ್ತ ನಾನು ಅವ್ರಿಗೆ ಹೇಳೋಂಗಿಲ್ಲ. ಸೊ ಹೇಳಿದರೆ ಕಾನ್ಫಿಡೆನ್ಸ್ ಅವ್ರಿಗೆ ಕಡಿಮೆ ಆಗ್ತದೆ. ನನಗೆಲ್ಲ ಗೊತ್ತಿದೆ ಅಂತ ಇರುತ್ತೆ, ನಾನು ಬಿಹೇವ್ ಮಾಡಬೇಕು. ಎಷ್ಟು ಸಂಕಷ್ಟ. ಈಗ ನಾಟಕ ಆಡೋರಿಗೆ ಇದೇನು ದೊಡ್ಡ ವಿಚಾರ ಅಲ್ಲ. ನಾನು ನಾಟಕ ಆಡೋ ವಿಚಾರವಲ್ಲ, ನನಗೆ ತುಂಬ ಹೆಸರಿದೆ. ಪಾಣಿಯವರಂದರೆ ತುಂಬ ಪ್ರಾಮಾಣಿಕತೆಗೆ ಹೆಸರು, ಪ್ರತಿಭಾವಂತರು, ಸಾಹಿತಿಗಳು, ಚಿಂತಕರು ಅಂತ ಒಳ್ಳೆ ಹೆಸರಿದೆ ನನಗೆ. ಅದಕ್ಕೆ ನಾನು ನಾಟಕ ಆಡೋಕ್ಕೆ ನನಗೆ ಮನಸ್ಸು ಒಪ್ಪೋದಿಲ್ಲ. ಸರಿ ಆಯಿತು ಅಂತ ಹೇಳಿದೆ. ಅವ್ರ ಪೇರೆಂಟ್ಸು ಬೇರೆ ರೂಮ್ಗೆ ಹೋದರು. ಈ ಹುಡುಗಿ ಒಂದು ರೂಮಲ್ಲಿ ನಮ್ಮದು ಮಂಚ ಇತ್ತು, ಆ ಮಂಚ ಮೇಲೆ ಆ ಹುಡುಗಿ ಮಲ್ಕೊಂಡ್ರು. ಎಲ್ಲ ಕಥೆ ಎಲ್ಲ ಕೇಳಿಸ್ಕೊಂಡು 1 ಗಂಟೆ ಚರ್ಚೆ ಮಾಡಿ ಮಲ್ಕೊಂಡ್ರು. ಸರಿ ಏನಾಯಿತು, ರಿಯಲಿ ಹೇಳ್ತೀನಿ ಮಾತ್ರ ಏನು ಮಾಡಬೇಕು ನನಗೆ ಗೊತ್ತಾಗ್ತಾಯಿಲ್ಲ. ಈಗ ಗೊತ್ತು ಬಿಡಿ, ಈಗ ಏನು ಮಾಡೋಕ್ಕೆ ನನಗೆ ಗೊತ್ತಿಲ್ಲ, ಯಾವತ್ತೂ ಗೊತ್ತಿಲ್ಲ. ಸರಿ ಏನು ಮಾಡೋದು, ಒಂದೇ ಗೊತ್ತಿರೋದು ಇದು ರೇಖಿ ಗೊತ್ತಿರೋ ಮಾತ್ರ. ರೇಖಿಯ ಪ್ರಾಕ್ಟೀಸರ್ ರೇಖಿ ಅನ್ನೋ ವಿದ್ಯೆ ಕಲಿತೆ ಅವ್ರಿಗೆ ಮಾತ್ರ ಇದು ಅರ್ಥ ಆಗ್ತದೆ ನನ್ನ ಭಾಷೆ, ಬೇರೆ ಅರ್ಥ ಆಗೋದಿಲ್ಲ. ಯಾರನ್ನ ನಮ್ಮ
ಸಬ್ಸ್ಕ್ರೈಬ್ಸ್ ಆಗಲಿ ಅಥವಾ ಈ ವಿಡಿಯೋ ರೇಖಿ ಪ್ರಾಕ್ಟೀಷನರ್ಸ್ ಯಾರು ಇದ್ದಿದೆ ಅವ್ರಿಗೆ ಗೊತ್ತಾಗ್ತದೆ. ಸರಿ, ಏನು ಮಾಡಿದೆ, ನನ್ನದೇ ಆದ ಶೈಲಿಯಲ್ಲಿ ಅವನಿಗೆ ಸಹಸ್ರಾರ ಚಕ್ರಕ್ಕೆ ರೇಖೆ ಅಪ್ಲೈ ಮಾಡಿದೆ. ಹಾಗೆ ಬಟ್ ಯಾವ ಥರ ಅಪ್ಲೈ ಮಾಡಿದ್ರೆ ಹೇಳ್ಕೋಲ್ಲ, ಅದು ವೃತ್ತಿಗೆ ಸಂಬಂಧಪಟ್ಟ ರಹಸ್ಯ. ಅದು ಒಬ್ಬೊಬ್ಬರು ಒಂದು ಶೈಲಿ ಇರ್ತದೆ, ಅವರ ಶೈಲಿ ಅವ್ರು ಬೇಡ ನನಗೆ, ಅದು ನನ್ನ ಶೈಲಿ ಸೀಕ್ರೆಟ್ ಇಟ್ಕೊಂಡಿದ್ದು ನಾನು. ಸರಿ, ಸಹಸ್ರಾರ ಚಕ್ರ ಅಪ್ಲೈ ಮಾಡಿದೆ. ಅಲ್ಲಿಂದ ಆಗ್ನೇಯ ಚಕ್ರ, ಅಲ್ಲಿಂದ ವಿಶುದ್ಧಿ ಚಕ್ರ, ಅನಾಹತ ಚಕ್ರ, ಈ ಥರ ಮಾಡ್ತಾ ಕೊನೆಗೆ ಮಣಿಪುರ ಚಕ್ರ ಬಂದೆ. ಆ ಮಣಿಪುರ ಚಕ್ರ ಬಂದ ನಂತರ ಅದು ರೇಖಿ ಎನರ್ಜಿ ಫ್ಲೋ ಆಗ್ತಿತ್ತು. ಆ ಮಣಿಪುರ ಚಕ್ರ ಬಂದಾಗ ಸ್ವಲ್ಪ ಯಾಕೆ ಮೈ ಜುಮ್ ಅಂತ ನನಗೆ. ಅದು ರೇಖಿ ಪ್ರಾಕ್ಟೀಸರ್ಸ್ ಮಾತ್ರ ಇದು ಗೊತ್ತಿರ್ತದೆ, ಮೈ ಜುಮ್ ಅಂತು. ಸರಿ ಆಯಿತು, ಸ್ವಲ್ಪ ಶಾಕ್ ಆದಂಗಾಯಿತು ಅಂತ. ಹಾಗೆ ಸ್ಪ್ಲಿನ್ ಸೆಂಟರ್ ಮತ್ತು ರೂಟ್ ಸೆಂಟರ್, ಮೂಲಾಧಾರ ಚಕ್ರಕ್ಕೆ ಬಂದೆ. ರೇಖಿ ಬಿಡೋದಾಗ್ತಿತ್ತು, ಬಟ್ ಮಣಿಪುರ ಚಕ್ರದಲ್ಲಿ ಮಾತ್ರ ನನಗೆ ಶಾಕ್ ಆಗೋದು, ಮೈ ಜುಮ್ ಅನ್ನೋದು, ಏನೋ ಐ ಫೆಲ್ಟ್ ಸಮ್ವಾಟ್ ಅನ್ಕಂಫರ್ಟಬಲ್. ಎಲ್ಲ ನನಗೆ ಸ್ವಲ್ಪ ಸಮಸ್ಯೆ ಥರ ನನಗೆ ಅನಿಸ್ತಿತ್ತು. ಸರಿ, ಅದೇ ಯೋಚನೆ ಮಾಡ್ತಾಯಿದ್ದೆ. ಇನ್ನೊಂದು ರೇಖಿನ ಮಾತ್ರ ಒಂದು ವಿಚಾರ ಗೊತ್ತಿದೆ. ಒಂದು ಸಲ ರೇಖಿ ನಮ್ಮ ಅಂದ ಫ್ಲೋ ಆಗಿ ಶುರು ಆಯಿತು ಅಂದರೆ ನಾವು ಏನು ಯೋಚನೆ ಮಾಡಿದ್ರು ಆ ಕೆಲಸ ಮಾಡ್ತಾರೆ. ಇದು ದೊಡ್ಡ ವರದಾನ ನಮಗೆ. ನಾವು 1000 ಯೋಚನೆ ಮಾಡ್ತಾ ಇರಲಿ, ರೇಖಿ ಅಪ್ಲಿಕೇಶನ್ ಅದು ಕಟ್ಟಾಗಲ್ಲ. ನಾನು ಸ್ಟಾರ್ಟ್ ಮಾಡಿದ್ದೀನಿ, ಯೋಚನೆ ಮಾಡ್ತಾನೆ ಏನು ಮಾಡಬೇಕು ಯೋಚನೆ ಮಾಡ್ತಾನೆ ಇದ್ದೀನಿ, ಆ ಕೆಲಸ ಮಾಡ್ತಿತ್ತು. ಸರಿ, ಎಲ್ಲ ಮುಗೀತು. ಎಲ್ಲ ಒಂದು 10 ನಿಮಿಷ ಆಯಿತು ಪ್ರೋಸೆಸ್. ನನಗೆ ಮುಂದಕ್ಕೆ ಅರ್ಥ ಆಗ್ತಾಯಿಲ್ಲ. ಆ ಹುಡುಗಿ ಎದು ಕೂತ್ಕೊಳ್ಳಮ್ಮ ಅಂದೆ. ಅವ್ರು ಕೂತ್ಕೊಂಡ್ರು. ಆವಾಗ ನಾನು ನಗ್ತಾನೆ, ಏನಮ್ಮ ನಿಮಗೆ ನೀವು ಮಲ್ಕೊಂಡಾಗ ನಾನು ಹಿಂಗೆ ರೇಖೆ ಪ್ರಯೋಗ ಮಾಡಿದೆ, ನಿಮಗೆ ಏನಾಯಿತು ಅಂತ ಕೇಳಿದೆ. ಅವಳಿಗೆ ನಕ್ಬಿಟ್ಲು. ಸರ್ ನಿಮಗೇನಾಯಿತು? ಅರೆ ಹುಡುಗಿ ನನಗೇನಾಯಿತು ಕೇಳ್ತಾಳೆ ಹುಡುಗಿ ಅಂದ್ಕೊಂಡು, ಏನೋ ಮಂಗೆ ಹೇಳ್ತೀಯಾ ಅಂತ ಸ್ವಲ್ಪ ಗಂಭೀರವಾಗಿ. ಸರ್, ನನ್ನ ಪಕ್ಕದಲ್ಲೇ ನನ್ನ ಆಕಾಶ್ ಕುಂತಿದ್ದಾನೆ, ನಿಮ್ಮನ್ನು ನೋಡ್ತಿದ್ದಾನೆ. ಅವನೇನಾದರೂ ನನ್ನ ದೇಹಕ್ಕೆ ಸೇರಿಕೊಂಡರೆ ಪ್ರೊಸೆಸ್ ಆದರೆ ನಿಮ್ಗೆ ಏನು ಬೇಕಾದ ತೊಂದರೆ ಆಗ್ಬೋದು. ಆದರೆ ಆವಾಗ ನಾನು ಹೀಗೆಲ್ಲ ಮಾತಾಡಲ್ಲ. ಅದಕ್ಕೆ ಸರ್ ನಿಮ್ಗೆ ಕೇಳಿದ್ದು, ಏನಾಯ್ತು ನಿಮಗೆ? ಇಲ್ಲ, ಸ್ವಲ್ಪ ಚೂರು ಭಯ ಏನಾಗಲಿಲ್ಲ, ತಪ್ಪು ಮಾಡ್ತಾಯಿದ್ದೀನಿ ಅನಿಸ್ತಾನೆ. ನಾನು ರೇಖಿ ತುಂಬ ದಿವಸ ಕಲ್ತಿದ್ದೀನಿ. ಅಲ್ಲಿ ಒಂದು ಹೆಸರು ನಿಮಗೆ, ರಮಾ ಸುಬ್ರಹ್ಮಣ್ಯ ಅಂತ ಬೆಂಗಳೂರು ಅರಸೂರಲ್ಲಿ ಇತ್ತು. ಈಗ ಇಲ್ಲ ಅಂತ ಅಂದ್ಕೊಂಡು ಬಹುಶಃ ಅವರು ಮಾತಾಡಿದರು. ಅವರು ರೇಖೆ ಎಲ್ಲ ಅವ್ರದ್ದು ಕಲ್ತಿದ್ದೀನಿ ಅಂತ, ತುಂಬ ಜನ ಕಲ್ತಿದ್ದೀನಿ, ಅವ್ರದ್ದು ಕಲ್ತಿದ್ದೀನಿ. ನಾವು ರೇಖೆ ಅಪ್ಲೈ ಮಾಡೋಕ್ಕೆ ಮುಂಚೆ ನಾವು ರಕ್ಷಾ ಕವಚ ಹಾಕ್ಕೋಬೇಕಾಗ್ತದೆ, ಪ್ರೊಟೆಕ್ಟಿವ್ ಶೀಲ್ಡಿಂಗ್ ಅಂತ ಹೇಳ್ತೀವಿ. ನಾನು ಹಾಕ್ಕೊಳ್ಳೋ ಅಭ್ಯಾಸ ನನಗೆ ಎಂದೂ ನನ್ನ ಲೈಫಲ್ಲಿ ರಕ್ಷಾ ಕವಚ ಹಾಕ್ಕೊಂಡು ರೇಖೆ ಪ್ರಯೋಗ ಮಾಡಲೇ ಇಲ್ಲ ಇಲ್ಲಿವರೆಗೂ. ಸರಿ ಅಂದ್ಕೊಂಡು ಅವತ್ತು ಒಂದು 5 ನಿಮಿಷ ಬರ್ತೀನಿ ಇಲ್ಲೇ ಮಾಡ್ಕೊ ಅಂತ ಹೇಳಿ ನಾನು ಬೇರೆ ರೂಮ್ ಹೋದೆ, ಅಡುಗೆ ಮನೆಗೆ ಹೋದೆ. ಹೋಗಿ ತಕ್ಷಣ ಕೂತ್ಕೊಂಡು ರಕ್ಷಾ ಕವಚ ಹಾಕ್ಕೊಳ್ತಾ ಇದ್ದೀನಿ. ಮೈ ಅಂತ ಕಂಪಿಸ್ತಾ ಇತ್ತು ನನಗೆ. ಸರಿ ಆಯ್ತು ಅಂದ್ಕೊಂಡು ಒಂದು 7 ನಿಮಿಷ 10 ನಿಮಿಷ ಒಳಗೆ ರಕ್ಷಾ ಕವಚ ಹಾಕ್ಕೊಂಡೆ. ಮತ್ತೆ ಬಂದೆ. ಆವಾಗ ಸ್ವಲ್ಪ ಅದೇ ನಾನು ರಕ್ಷಾ ಕವಚ ಹಾಕ್ಕೊಂಡ, ಮೊದಲನೇದು ಅದೇ, ಕೊನೆಯದು ಅದೇ. ಮತ್ತೆ ಇಂದು ಪ್ರೊಟೆಕ್ಟಿವ್ ಶೀಲ್ಡ್ ಹಾಕ್ಕೊಂಡಿಲ್ಲ, ಈಗಲೂ ಹಾಕ್ಕೊಂಡಿಲ್ಲ. ಅವಳಿಗೆ ಮತ್ತೆ ಮಣಿಪುರ ಚಕ್ರಕ್ಕೆ, ಈಗ ಎಲ್ಲ ಚಕ್ರ ಬಿಟ್ಬಿಟ್ಟೆ, ಓನ್ಲಿ ಮಣಿಪುರ ಚಕ್ರಕ್ಕೆ ಅಪ್ಲೈ ಮಾಡಿದೆ. ಆಗ ನನಗೆ ಹಲವು ವಿಚಿತ್ರವಾದ ಅದರ ಅನುಭವಗಳು ಬಂದು, ಅದು ಅನುಭವಿಸ್ಲಿಕ್ಕೆ ಗೊತ್ತಾಗೋದು. ಅದು ಆಮೇಲೆ ಅದಕ್ಕೇನು ಬಾಯಿಂದ ಹೇಳೋಕ್ಕಾಗ್ತಾಯಿಲ್ಲ. ಅಂದರೆ ಬಾಯಿಂದರೆ ಏನಾದರೂ ಒಂದು ಘಟನೆ ನಡೆದರೆ ಹಿಂಗೆ ಹೇಳ್ತೀವಿ. ಸೊ ಹಾಗೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ತಾಯಿದ್ದೆ. ಇಲ್ಲ ಸ್ವಲ್ಪ ನನಗೆ ದಾರಿ ಸಿಕ್ತು. ಸೊ ಮಣಿಪುರ ಚಕ್ರದಲ್ಲಿ ಇವಳಿಗೆ ಸಮಸ್ಯೆ ಇದೆ, ದೆವ್ವ ಅಂತ ಇಟ್ಕೊಂಡು ಹೋಗಿ ಅವರ ಭಾಷೆ ಹೇಳೋದಾದರೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂಥೇಳಿ ಮತ್ತು ಹಾಗೆ ಯೋಚನೆ ಮಾಡಿದಾಗ ಎಲ್ಲೋ ಒಂದು ಪುಸ್ತಕ ಏನು ಓದಿದೆ ಮಣಿಪುರ ಚಕ್ರದ ಬಗ್ಗೆ, ತುಂಬ ಹಳೆ ಪುಸ್ತಕದಲ್ಲಿ. ಸ್ವಲ್ಪ ಹಾಗೆಯೇ ಯೋಚನೆ ಮಾಡಿದೆ. ಸೊ ದೆವ್ವಗಳು ಮಣಿಪುರ ಚಕ್ರ ವೀಕ್ ಆದಾಗ ಅಲ್ಲಿ ಸೇರ್ಕೊಂಡ್ಬಿಡ್ತವೆ ಅಂತ
ಒಂದು ಪುಸ್ತಕದಲ್ಲಿ ಓದಿದ್ದೆ. ಆವಾಗ ನನಗೆ ಅರ್ಥನೂ ಆಗ್ತಿರಲಿಲ್ಲ, ಅದು ಏನೋ ಬಿಡೋ ಸುಮ್ಮನಾಗಿದೆ. ಬಟ್ ಯಾವಾಗ ನಾನು ಈ ವಿದ್ಯೆ ಕಲ್ತ್ಕೊಂಡು ಆವಾಗ ಅದು ಮಹತ್ವ ನನಗೆ ಗೊತ್ತಾಯಿತು. ಆಯಿತು, ಎಲ್ಲ ಕ್ಲಿಯರ್ ಆಗಿ ನನಗೆ ಗೊತ್ತಾಗ್ಬಿಡ್ತಾನೆ, ಏನು ಮಾಡೋದು ಕರೆಕ್ಟಾಗಿ ಗೊತ್ತಾಗ್ಬಿಡ್ತಾನೆ. ಎದ್ದು ಕೂತ್ಕೊಳ್ಳೋ ಅಂತ ಹೇಳಿದೆ. ಅವ್ರು ಹಿಂಗೆ ಹೊರಡೆ ಕಳಿಸಿದೆ. ಅವ್ರ ತಂದೆ ತಾಯಿ ಕರೆದೆ. ನೋಡಿ, ನಾನು ಹೇಳಿದ್ದನ್ನು ನೀವು ಪಕ್ಕಾ ಕೇಳ್ತೀನಿ ಅಂದರೆ ನೀವು ಹುಡುಗಿಗೆ ನಾನು ಪರಿಹಾರ ಮಾಡ್ತೀನಿ. ಸರ್ ಹೇಳಿ ಸರ್, ನಮ್ಮ ಹುಡುಗಿಗೆ ಅದು ಬಿಟ್ಟು ಅದು ಸಾಕು, ನಾವು ತುಂಬ ಸಮಸ್ಯೆಗಳಿದ್ದೀವಿ ಸರ್, ನೀವು ಹೇಳಿದಾಗ ಕೇಳ್ತೀವಿ ಅಂತ. ಆ ಹುಡುಗಿ ಸಹ ಗೊತ್ತಿಲ್ಲ ನನಗೆ. ನೀವು ಮದುವೆ ಫಿಕ್ಸ್ ಮಾಡಿಬಿಡಿ, ಸಾಧ್ಯವಾದರೆ ದೊಡ್ಡ ಆಡಂಬರ, ಸುಮ್ಮನೆ ಹೋಗಿ ತಾಳಿ ಕಟ್ಸ್ಬಿಡಿ, ಫಸ್ಟ್ ಡೇಟ್ ಯಾವುದೇ ಮಾಡಿಬಿಡಿ, ನಿಮಗೆ ಪರಿಹಾರ ಆಗುತ್ತೆ ಅಂತ. ಅವ್ರಿಗೆ ಅರ್ಥನೇ ಆಗ್ತಾರೆ. ಏನು ಸರ್ ಹಿಂಗೆ ಹೇಳ್ತೀರಾ? ನಿಮ್ಮ ಇಷ್ಟ ಸರ್, ಗ್ಯಾರಂಟಿ, 100% ಗ್ಯಾರಂಟಿ. ನಿಜ ಹೇಳ್ತಾ ಇದ್ದೀನಿ, ಯಾವ ಥರ ನಾನು ಮಾತಾಡಿ ನನಗೆ ಅರ್ಥ ಆಗ್ತಾಯಿಲ್ಲ, ಅಷ್ಟು ಭರವಸೆ ಇತ್ತು ನನಗೆ. ನನ್ನದು ನಂಬಿದ ತತ್ವ ಸಿದ್ಧಾಂತ ಅದು, ಅಷ್ಟು ಧೈರ್ಯವಾಗಿ ಹೇಳಿದೆ. ಸರಿ ಆಯಿತು ಸರ್ ಅಂದ್ಕೊಂಡು ಪಾಪ ಕಾಲಿಗೆ ಹೋದರು. ನನಗೆ ಟಚ್ಚಲ್ಲಿದ್ದರು. ಅವರಿಗೆ ಅಲ್ಲ, ಈ ಪೇರೆಂಟ್ಸು ಒಂದು ಫೈನ್ ಡೇ ಒಂದು ಫಿಕ್ಸ್ ಮಾಡ್ಕೊಂಬಿಟ್ರು ಮದುವೆ. ಒಂದು ದೇವಸ್ಥಾನ ತಾಳಿ ಕಟ್ಸ್ಬಿಟ್ಟು ಫಸ್ಟ್ ನೈಟ್ ಆವಾಗ ಆಗ್ಬಿಡ್ತು. ಅದೇ ಕೊನೆ, ಮತ್ತೆ ಆ ದೆವ್ವ ಎಂದು ಬಂದಿಲ್ಲ. ಇದು ಒಂದು ದೆವ್ವದ ಕಥೆ. ಆಮೇಲೆ ನೀವು ಸರ್ ಸೈಂಟಿಫಿಕಲಿ ಹೇಗೆ ಹೇಳ್ತೀರಾ ಅಂದರೆ ಅದಕ್ಕೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ನಾನು ನನ್ನ ಬಗ್ಗೆ ಕರೆಕ್ಟಾಗಿ ಗೊತ್ತಿದೆ ಎಲ್ರಿಗೂ. ನನಗೆ ಏನು ಗೊತ್ತಿರೋ ಅಷ್ಟನ್ನೇ ಮಾತಾಡ್ತೀನಿ. ಅದಕ್ಕೆ ನನಗೆ ಅಷ್ಟು ಧೈರ್ಯ. ಏನು ಮಾತಾಡೋಕ್ಕಾಗಲ್ಲ ನಾನು ಪಕ್ಕಾ ಯೋಚನೆ ಮಾಡಿ ಮಾತಾಡೋದಿಲ್ಲ. ಈಗ ಮತ್ತೆ ಇದು ನನ್ನ ರೇಖಿ ಪ್ರಾಕ್ಟೀಸ್ ಮಾಡುವಾಗ ಬಂದಿರ್ತಕ್ಕಂಥ ಮೊದಲನೇ ಪೊಸೆಸಿವ್ ಕೇಸ್ ಇದು. ಅಂದರೆ ದೆವ್ವ ಹಿಡಿದಿದೆ ಅಂತ ಕೇಸಿದು. ನಂತರ ಯಾವ ಆ ಕೇಸ್ಗಳಂತ ಬಂದಿಲ್ಲ. ಇರಲಿ, ಆಮೇಲೆ ಬೇರೆ ಬೇರೆ ಇದ್ದರೆ ಹೇಳ್ತೀನಿ. ಅದು ಮತ್ತೊಮ್ಮೆ ನೆನಪು ಮಾಡ್ತಾಯಿದ್ದೀನಿ, ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಇನ್ನೊಬ್ಬರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ನಾವು ಆರೋಗ್ಯ ಕ್ರಾಂತಿ ಎಂಬ ಈ ಹೆಸರಿನಲ್ಲಿ 3 ದಿನ ಉಪವಾಸ ದೀಕ್ಷೆ ಮಾಡ್ತಾಯಿದ್ವಿ. ಜನರಲ್ಲಿ ಜಾಗೃತಿ ಮಾಡೋದೇ ಇದರ ಮುಖ್ಯ ಉದ್ದೇಶ ಅಂತ ಹೇಳುತ್ತಾ ಮಾತಾಡೋಣ.